ನಮಸ್ಕಾರ. ಅಗ್ನಿಶಾಮಕಗಳ ಬಳಕೆಯ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಒಂದಿಗೆ ಪ್ರಾರಂಭಿಸೋಣ. ಈಗ ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಬೆಂಕಿ ಮತ್ತು ಅಗ್ನಿಶಾಮಕಗಳನ್ನು ವಿವರಿಸುವುದು, ಬೆಂಕಿ ಮತ್ತು ಅಗ್ನಿಶಾಮಕಗಳ ವಿಧಗಳನ್ನು ಗುರುತಿಸುವುದು, ಅಗ್ನಿಶಾಮಕಗಳನ್ನು ಉಪಯೋಗಿಸಲು ಅನುಸರಿಸಬೇಕಾದ ವಿಧಾನಗಳನ್ನು ತಿಳಿಸುವುದು. ಮೊದಲಿಗೆ ಬೆಂಕಿಯ ಬಗ್ಗೆ ಕಲಿಯೋಣ. ಬೆಂಕಿ ಎಂದರೆ ದಹಿಸುವ ವಸ್ತುವನ್ನು ಸುಡುವುದು. ಬೆಂಕಿಯು ಅನಪೇಕ್ಷಿತ ಸ್ಥಳ ಅಥವಾ ಸಂದರ್ಭದಲ್ಲಿ ನಿಯಂತ್ರಿಸಲಾಗದ ಪ್ರಮಾಣದಲ್ಲಿ ಹಾನಿ ಅಥವಾ ಆಸ್ತಿ ಮತ್ತು ವಸ್ತುಗಳನ್ನು ನಾಶಪಡಿಸಬಹುದು. ಈ ಮೂರು ಅಂಶಗಳಲ್ಲಿ ಯಾವುದಾದರೂ ಒಂದನ್ನು ತೆಗೆದುಹಾಕುವ ಮೂಲಕ ಬೆಂಕಿಯನ್ನು ನಿಲ್ಲಿಸಬಹುದು. ಅವುಗಳೆಂದರೆ ಇಂಧನ, ಶಾಖ ಮತ್ತು ಆಮ್ಲಜನಕ. ಬೆಂಕಿಯು ಸುಡುವುದನ್ನು ಮುಂದುವರೆಸಲು ಈ ಅಂಶಗಳು ಸಂಯೋಜನೆಯಾಗಿ ಇರಬೇಕು. ಇವುಗಳಲ್ಲಿ ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಇಂಧನ ಸಾಕಷ್ಟು ಆಮ್ಲಜನಕ ಮತ್ತು ಶಾಖವನ್ನು ನೀಡಿದರೆ ಯಾವುದೇ ವಸ್ತು, ದ್ರವ, ಘನ ಅಥವಾ ಅನಿಲವು ಸುಡುತ್ತದೆ. ಶಾಖ ಇಂಧನವು ಅದರ ಫ್ಲಾಶ್ ಮತ್ತು ಫೈರ್ ಪಾಯಿಂಟ್ ತಾಪಮಾನವನ್ನು ತಲುಪಿದಾಗ ಇದು ಬೆಂಕಿಯನ್ನು ಹೊತ್ತಿಸುತ್ತದೆ. ಆಮ್ಲಜನಕ ಸಾಮಾನ್ಯವಾಗಿ ಆಮ್ಲಜನಕವು ಬೆಂಕಿಯನ್ನು ಸುಡಲು ಗಾಳಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತದೆ. ಗಾಳಿಯು 21% ಆಮ್ಲಜನಕವನ್ನು ಹೊಂದಿರುತ್ತದೆ. ಇದನ್ನು ಸಾಧಿಸಲು ಮೂರು ಮೂಲ ಮಾರ್ಗಗಳಿವೆ: ಬೆಂಕಿಯ ಹಸಿವಿನಿಂದ, ಬೆಂಕಿಯನ್ನು ನಂದಿಸುವುದು, ಬೆಂಕಿಯನ್ನು ಆರಿಸುವುದು. ಬೆಂಕಿಯ ಸಮೀಪದಲ್ಲಿರುವ ಇಂಧನವನ್ನು ತೆಗೆದುಹಾಕುವ ಮೂಲಕ ಇಂಧನದ ಬೆಂಕಿಯ ಹಸಿವನ್ನು ನಿರ್ಮೂಲನ ಮಾಡಬಹುದು. ಸ್ಮದರಿಂಗ್ ಫೋಮ್, ಮರಳು ಇತ್ಯಾದಿಗಳ ಹೊದಿಕೆಯ ಮೂಲಕ ಆಮ್ಲಜನಕದ ಪೂರೈಕೆಯಿಂದ ಬೆಂಕಿಯನ್ನು ಪ್ರತ್ಯೇಕಿಸುವ ಮೂಲಕ ಸ್ಮದರಿಂಗ್ ಮಾಡಲಾಗುತ್ತದೆ. ಕೂಲಿಂಗ್ ತಾಪಮಾನವನ್ನು ಕಡಿಮೆ ಮಾಡಲು ನೀರನ್ನು ಬಳಸಿ ತಂಪಾಗಿಸುವಿಕೆಯನ್ನು ಮಾಡಲಾಗುತ್ತದೆ. ಈಗ ಬೆಂಕಿಯನ್ನು ತಡೆಯುವುದು ಹೇಗೆ ಎಂದು ತಿಳಿಯೋಣ. ಹೆಚ್ಚಿನ ಬೆಂಕಿಗಳು ಸಣ್ಣದಾಗಿ ಏಕಾಏಕಿ ಪ್ರಾರಂಭವಾಗುತ್ತವೆ. ಅವುಗಳು ಗಮನಕ್ಕೆ ಬರದೆ ನಿಯಂತ್ರಿಸಲಾಗದ ಪ್ರಮಾಣದ ದೊಡ್ಡ ಬೆಂಕಿಗಳಾಗುವವರೆಗೆ ಸುಡುತ್ತವೆ. ಹೆಚ್ಚು ಸುಡುವ ದ್ರವಗಳು ಮತ್ತು ಪೆಟ್ರೋಲಿಯಂ ಮಿಶ್ರಣಗಳನ್ನು ದಹಿಸುವ ವಸ್ತುಗಳ ಸಂಗ್ರಹ ಪ್ರದೇಶ ಎಂದು ಕರೆಯಲ್ಪಡುವ ಪ್ರತ್ಯೇಕ ಸ್ಥಳದಲ್ಲಿ ಸಂಗ್ರಹಿಸಬೇಕು. ಮುಂದೆ ನಾವು ಬೆಂಕಿಯ ವರ್ಗೀಕರಣ ಮತ್ತು ಶಿಫಾರಸು ಮಾಡಲಾದ ನಂದಿಸುವ ಏಜೆಂಟ್ಗಳನ್ನು ನೋಡೋಣ. ಇಂಧನದ ಸ್ವರೂಪವನ್ನು ಆಧರಿಸಿ ಬೆಂಕಿಯನ್ನು ಮುಖ್ಯವಾಗಿ ಎ, ಬಿ, ಸಿ ಮತ್ತು ಡಿ ವರ್ಗ ಎಂದು 4 ವಿಧಗಳಾಗಿ ವರ್ಗೀಕರಿಸಲಾಗಿದೆ. ವಿದ್ಯುತ್ ಮತ್ತು ಅಡುಗೆ ಮನೆಯ ಅಪಾಯಗಳಿಗೆ ಸಂಬಂಧಿಸಿದ ಹೆಚ್ಚಿನ ಬೆಂಕಿಯನ್ನು ಕೆಳಗೆ ತೋರಿಸಿರುವಂತೆ ಕ್ರಮವಾಗಿ ಇ ವರ್ಗ ಮತ್ತು ಎಫ್ ವರ್ಗ ಎಂದು ವರ್ಗೀಕರಿಸಲಾಗಿದೆ. ನಂದಿಸುವ ಏಜೆಂಟ್ ಎಂದರೇನು ಎಂದು ಈಗ ನೋಡೋಣ. ಏಜೆಂಟ್ ಬೆಂಕಿಯನ್ನು ನಂದಿಸಲು ಬಳಸುವ ಸರಕು ಅಥವಾ ವಸ್ತುವಾಗಿದೆ ಮತ್ತು ಸಾಮಾನ್ಯವಾಗಿ, ಆದರೆ ಯಾವಾಗಲೂ ಅಲ್ಲ, ಬೆಂಕಿಗೆ ಸಿಂಪಡಿಸುವ ಕಾರ್ಯವಿಧಾನದೊಂದಿಗೆ ಅಗ್ನಿಶಾಮಕದಲ್ಲಿರುತ್ತದೆ. ಒಂದು ನಿರ್ದಿಷ್ಟ ರೀತಿಯ ಬೆಂಕಿಗೆ ಸರಿಯಾದ ಪ್ರಕಾರದ ಏಜೆಂಟ್ ಅನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ತಪ್ಪಾದ ಏಜೆಂಟ್ನ ಬಳಕೆ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಬಹುದು. ಅಗ್ನಿಶಾಮಕಗಳು ಎಂದರೇನು ಎಂದು ಈಗ ನೋಡೋಣ. ಅಗ್ನಿಶಾಮಕವು ಸಕ್ರಿಯ ಅಗ್ನಿ ರಕ್ಷಣಾ ಸಾಧನವಾಗಿದ್ದು ಆಗಾಗ್ಗೆ ತುರ್ತು ಸಂದರ್ಭಗಳಲ್ಲಿ ಸಣ್ಣ ಬೆಂಕಿಯನ್ನು ನಂದಿಸಲು ಅಥವಾ ನಿಯಂತ್ರಿಸಲು ಬಳಸಲಾಗುತ್ತದೆ. ವಿವಿಧ ವರ್ಗದ ಬೆಂಕಿಯನ್ನು ನಿಭಾಯಿಸಲು ಹಲವು ವಿಧದ ಅಗ್ನಿಶಾಮಕಗಳು ವಿವಿಧ ನಂದಿಸುವ ಏಜೆಂಟ್ಗಳೊಂದಿಗೆ ಲಭ್ಯವಿವೆ. ಬಳಸುವ ಏಜೆಂಟ್ಗೆ ಸಂಬಂಧಿಸಿದಂತೆ ಅಗ್ನಿಶಾಮಕಗಳಲ್ಲಿ ಮುಖ್ಯವಾಗಿ 5 ವಿಧಗಳಿವೆ. ಅವುಗಳೆಂದರೆ
ನೀರು ಆಧಾರಿತ, ಫೋಮ್ ಅಥವಾ ನೊರೆ ಆಧಾರಿತ, ಪುಡಿ ಆಧಾರಿತ, ಇಂಗಾಲದ ಡೈಆಕ್ಸೈಡ್ ಆಧಾರಿತ, ಆರ್ದ್ರ ರಾಸಾಯನಿಕ ಆಧಾರಿತ. ಇವುಗಳಲ್ಲಿ ಪ್ರತಿಯೊಂದನ್ನು ನಾವು ವಿವರವಾಗಿ ನೋಡೋಣ. ಮೊದಲು ನಾವು ನೀರು ಆಧಾರಿತ ಅಗ್ನಿಶಾಮಕಗಳನ್ನು ನೋಡೋಣ. ನೀರು ಆಧಾರಿತ ನಂದಿಸುವ ಸಾಧನಗಳು ಸರ್ವೇ ಸಾಮಾನ್ಯ ಮತ್ತು ಘನವಸ್ತುಗಳ ಮೇಲೆ ಮಾತ್ರ ಇವನ್ನು ಬಳಸಬೇಕು. ಇದು ಕಾಗದ, ಮರ ಅಥವಾ ಯಾವುದೇ ಇತರ ಘನ ಇಂಧನವನ್ನು ಒಳಗೊಂಡಿರುತ್ತದೆ. ನೀರು ಆಧಾರಿತ ನಂದಿಸುವ ಸಾಧನಗಳು ನೀರಿನಿಂದ ತುಂಬಿರುತ್ತವೆ ಮತ್ತು ಇದು ಹೊರಬರಲು ಸಹಾಯ ಮಾಡಲು ಸಂಕುಚಿತ ಗಾಳಿಯನ್ನು ಬಳಸುತ್ತವೆ. ಕೆಲವು ಅವುಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಸಹಾಯ ಮಾಡುವ ಸಂಯೋಜಕವನ್ನೂ ಸಹ ಹೊಂದಿರುತ್ತವೆ. ಈಗ ನಾವು ಫೋಮ್ ಅಗ್ನಿಶಾಮಕಗಳನ್ನು ನೋಡೋಣ. ಫೋಮ್ ಅಗ್ನಿಶಾಮಕಗಳನ್ನು ಪೆಟ್ರೋಲ್ ಅಥವಾ ಡೀಸೆಲ್ ಬೆಂಕಿಯಂತಹ ಸುಡುವ ದ್ರವಗಳಲ್ಲಿ ಬಳಸಲಾಗುತ್ತದೆ. ಅವುಗಳನ್ನು ನೀರನ್ನು ನಂದಿಸುವ ರೀತಿಯಲ್ಲಿಯೇ ಘನ ಇಂಧನದ ಬೆಂಕಿಯಲ್ಲೂ ಸಹ ಬಳಸಬಹುದು. ಫೋಮ್ ಅಗ್ನಿಶಾಮಕಗಳು ನೀರು ಆಧಾರಿತವಾಗಿವೆ, ಆದ್ದರಿಂದ ಅವುಗಳನ್ನು ಘನ ಇಂಧನಗಳಲ್ಲಿ ಬಳಸಬಹುದು ಮತ್ತು ಆರುವ ಪರಿಣಾಮವನ್ನು ಇವು ಹೊಂದಿರುತ್ತವೆ. ಅವುಗಳು ಆಕ್ವಿಯಸ್ ಫಿಲ್ಮ್ ಫಾರ್ಮಿಂಗ್ ಫೋಮ್ ಅನ್ನು ಸಹ ಒಳಗೊಂಡಿರುತ್ತವೆ. ಇದು ಬೆಂಕಿಯನ್ನು ನಂದಿಸುತ್ತದೆ ಮತ್ತು ಯಾವುದೇ ದಹಿಸುವ ಆವಿಯಲ್ಲಿ ಮುಚ್ಚುತ್ತದೆ. ಇದು ಬೆಂಕಿ ಉರಿಯುವುದನ್ನು ತಡೆಯುತ್ತದೆ. ಆದ್ದರಿಂದ ಅವುಗಳನ್ನು ಸುಡುವ ದ್ರವಗಳನ್ನು ನಂದಿಸಲು ಬಳಸಲಾಗುತ್ತದೆ. ನಾವೀಗ ಕಾರ್ಬನ್ ಡೈಆಕ್ಸೈಡ್ ನಿವಾರಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಾರ್ಬನ್ ಡೈಆಕ್ಸೈಡ್ ಅಗ್ನಿಶಾಮಕಗಳನ್ನು ಸಾಮಾನ್ಯವಾಗಿ ವಿದ್ಯುತ್ ಉಪಕರಣಗಳಲ್ಲಿ ಬಳಸಲಾಗುತ್ತದೆ. ಫೋಮ್ ಎಕ್ಸ್ಟಿಂಗ್ವಿಷರ್ಗಳಂತೆಯೇ ಸುಡುವ ದ್ರವಗಳನ್ನು ನಂದಿಸಲು ಸಹ ಅವುಗಳನ್ನು ಬಳಸಬಹುದು. ಕಾರ್ಬನ್ ಡೈಆಕ್ಸೈಡ್ ಅಗ್ನಿಶಾಮಕಗಳು ಸಾಮಾನ್ಯವಾಗಿ ತೆರೆದ ಗಾಳಿಯಲ್ಲಿ ಪರಿಣಾಮಕಾರಿಯಾಗಿರುವುದಿಲ್ಲ. ಕಾರ್ಬನ್ ಡೈಆಕ್ಸೈಡ್ ಅಗ್ನಿಶಾಮಕಗಳು ವಿದ್ಯುತ್ ಬೆಂಕಿಗೆ ಪರಿಪೂರ್ಣವಾಗಿರುವುದರಿಂದ ಅವುಗಳು ಸಾಮಾನ್ಯವಾಗಿ ಕಚೇರಿಗಳಲ್ಲಿ ಅಥವಾ ಸಾಕಷ್ಟು ವಿದ್ಯುತ್ ಸಾಧನಗಳಿರುವ ಸ್ಥಳಗಳಲ್ಲಿ ಕಂಡುಬರುತ್ತವೆ. ಕಾರ್ಬನ್ ಡೈಆಕ್ಸೈಡ್ ಅಗ್ನಿಶಾಮಕಗಳಲ್ಲಿ ಕಪ್ಪು ಲೇಬಲ್ ಅನ್ನು ಬಳಸುತ್ತಾರೆ. ಮುಂದೆ ಡ್ರೈ ಪೌಡರ್ ಅಗ್ನಿಶಾಮಕಗಳ ಬಗ್ಗೆ ತಿಳಿಯೋಣ. ಡ್ರೈ ಪೌಡರ್ ನಂದಿಸುವ ಸಾಧನಗಳನ್ನು ವಿದ್ಯುತ್ ಸಾಧನಗಳು ಸೇರಿದಂತೆ ಹೆಚ್ಚಿನ ಬೆಂಕಿಯ ಪ್ರಕಾರಗಳಲ್ಲಿ ಬಳಸಬಹುದು. ಡ್ರೈ ಪೌಡರ್ ಅಗ್ನಿಶಾಮಕಗಳನ್ನು ಬೆಂಕಿಯ ಎ, ಬಿ ಮತ್ತು ಸಿ ವಿಧಗಳಲ್ಲಿ ಬಳಸಬಹುದು. ಇದನ್ನು ಮೆಗ್ನೀಷಿಯಂ ಮತ್ತು ಟೈಟಾನಿಯಂನಂತಹ ಲೋಹಗಳ ಮೇಲೆ ಟೈಪ್ ಡಿ ಬೆಂಕಿಯನ್ನು ನಂದಿಸಲು ಬಳಸಬಹುದು. ಡ್ರೈ ಪೌಡರ್ ಅಗ್ನಿಶಾಮಕಗಳಲ್ಲಿ ನೀಲಿ ಲೇಬಲ್ ಅನ್ನು ಬಳಸುತ್ತಾರೆ. ಮುಂದೆ ನಾವು ವೆಟ್ ಕೆಮಿಕಲ್ ಅಗ್ನಿಶಾಮಕಗಳನ್ನು ನೋಡೋಣ. ವೆಟ್ ಕೆಮಿಕಲ್ ಅಗ್ನಿಶಾಮಕಗಳನ್ನು ನಿರ್ದಿಷ್ಟವಾಗಿ ಅಡುಗೆ ಎಣ್ಣೆಗಳು ಮತ್ತು ಕೊಬ್ಬನ್ನು ತಮ್ಮ ಇಂಧನವಾಗಿಸುವ ಬೆಂಕಿಯಲ್ಲಿ ಬಳಸಲು ವಿನ್ಯಾಸಗೊಳಿಸಲಾಗಿದೆ. ಈ ರೀತಿಯ ನಂದಿಸುವ ಸಾಧನವು ಬೆಂಕಿಯನ್ನು ತಂಪಾಗಿಸುತ್ತದೆ ಮತ್ತು ನಂದಿಸುತ್ತದೆ. ಇದನ್ನು ಇವುಗಳ ಮೇಲೆ ಬಳಸಲಾಗುವುದಿಲ್ಲ: ಸುಡುವ ದ್ರವಗಳು, ಸುಡುವ ಅನಿಲಗಳು, ಸುಡುವ ಲೋಹ ಮತ್ತು ವಿದ್ಯುತ್ ಬೆಂಕಿ. ವೆಟ್ ಕೆಮಿಕಲ್ ಅಗ್ನಿಶಾಮಕಗಳಿಗೆ ಹಳದಿ ಲೇಬಲ್ ಅನ್ನು ಬಳಸುತ್ತಾರೆ. ಮುಂದೆ ನಾವು ಅಗ್ನಿಶಾಮಕಗಳೊಂದಿಗೆ ಕೆಲಸ ಮಾಡುವ ವಿಧಾನವನ್ನು ನೋಡೋಣ. ಈ ಕಾರ್ಯವಿಧಾನದಲ್ಲಿ ಮುಖ್ಯವಾಗಿ 3 ಹಂತಗಳಿವೆ. ಹಂತ 1 ಎಚ್ಚರಿಕೆ. ಹಂತ 2 ಬೆಂಕಿಯ ಪ್ರಕಾರವನ್ನು ಗುರುತಿಸುವುದು. ಹಂತ 3 ಬೆಂಕಿಯನ್ನು ನಂದಿಸುವುದು. ಈ ಪ್ರತಿಯೊಂದು ಹಂತಗಳನ್ನು ನಾವು ವಿವರವಾಗಿ ನೋಡೋಣ. ಮೊದಲಿಗೆ ನಾವು ಎಚ್ಚರಿಕೆಯ ಹಂತವನ್ನು ನೋಡೋಣ. ಬೆಂಕಿಯನ್ನು ಗಮನಿಸಿದಾಗ ಬೆಂಕಿ 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 ಎಂದು ಕೂಗುವ ಮೂಲಕ ಸುತ್ತಮುತ್ತಲಿನ ಜನರನ್ನು ಎಚ್ಚರಿಸಿ. ಅಗ್ನಿಶಾಮಕ ದಳಕ್ಕೆ ತಿಳಿಸಿ ಅಥವಾ ತಕ್ಷಣ ತಿಳಿಸಲು ವ್ಯವಸ್ಥೆ ಮಾಡಿ. ತುರ್ತು ನಿರ್ಗಮನವನ್ನು ತೆರೆಯಿರಿ ಮತ್ತು ಅವರಿಗೆ ಹೊರಗೆ ಹೋಗಲು ಹೇಳಿ. ವಿದ್ಯುತ್ ಸರಬರಾಜನ್ನು ಆಫ್ ಮಾಡಿರಿ. ಜನರನ್ನು ಬೆಂಕಿಯ ಹತ್ತಿರ ಹೋಗಲು ಬಿಡಬೇಡಿ.
ಜನ ಮತ್ತು ಅಧಿಕಾರಿಗಳನ್ನು ಎಚ್ಚರಿಸಿದ ನಂತರ ಬೆಂಕಿಯ ಪ್ರಕಾರವನ್ನು ಗುರುತಿಸಿ. ಈಗ ಬಿ ಪ್ರಕಾರದ ಬೆಂಕಿ ಎಂದು ಊಹಿಸಲಾಗಿದೆ. ಕಾರ್ಬನ್ ಡೈಆಕ್ಸೈಡ್ ಅಗ್ನಿಶಾಮಕವನ್ನು ಬಳಸಿ. ಕಾರ್ಬನ್ ಡೈಆಕ್ಸೈಡ್ ಅಗ್ನಿಶಾಮಕವನ್ನು ಪತ್ತೆ ಹಚ್ಚಿ ಮತ್ತು ತೆಗೆದುಕೊಂಡ ನಂತರ ಅದರ ಮುಕ್ತಾಯ ದಿನಾಂಕವನ್ನು ಪರಿಶೀಲಿಸಿ. ಮುದ್ರೆಯನ್ನು ಮುರಿಯಿರಿ. ಹ್ಯಾಂಡಲ್ನಿಂದ ಸೇಫ್ಟಿ ಪಿನ್ ಅನ್ನು ಎಳೆಯಿರಿ. ಬೆಂಕಿಯ ತಳಕ್ಕೆ ನಂದಿಸುವ ನಳಿಕೆ ಅಥವಾ ಮೆದುಗೊಳವೆಯನ್ನು ಗುರಿಯಿರಿಸಿ. ನಿಮ್ಮನ್ನು ನೀವು ಹುಷಾರಾಗಿರಿಸಿಕೊಳ್ಳಿ. ಏಜೆಂಟ್ ಅನ್ನು ಹೊರಹಾಕಲು ಹ್ಯಾಂಡಲ್ ಲೀವರ್ ಅನ್ನು ನಿಧಾನವಾಗಿ ಸ್ಕ್ವೀಸ್ ಮಾಡಿ ಬೆಂಕಿ ನಂದುವವರೆಗೆ ಇಂಧನ ಬೆಂಕಿಯ ಮೇಲೆ ಸುಮಾರು 15 ಸೆಂಟಿಮೀಟರ್ ಅತ್ತಿತ್ತ ಕೈಯಾಡಿಸಿ ಹರಡಿಸಿ. ರೀಕ್ಯಾಪ್ ಮಾಡಲು ನಾವು ಕಲಿತಿರುವುದು: ಬೆಂಕಿ ಮತ್ತು ಅಗ್ನಿಶಾಮಕಗಳನ್ನು ವಿವರಿಸುವುದು, ಬೆಂಕಿ ಮತ್ತು ಅಗ್ನಿಶಾಮಕಗಳ ವಿಧಗಳನ್ನು ಗುರುತಿಸುವುದು, ಅಗ್ನಿಶಾಮಕಗಳನ್ನು ಬಳಸುವ ವಿಧಾನವನ್ನು ತಿಳಿಸುವುದು. ಹೀಗೆ ಅಗ್ನಿಶಾಮಕಗಳ ಬಳಕೆ ಬಗ್ಗೆ ಅಷ್ಟೇ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ.